ಇನ್ನು ಕಾಂಗ್ರೆಸ್ ಪಕ್ಷಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಬಲ ಕುಂದುತ್ತಾ ಇದೆ ಅನ್ನುವಂಥದ್ದು ಕಳೆದ 12 ವರ್ಷಗಳ ಚುನಾವಣಾ ಫಲಿತಾಂಶನೇ ನಮಗೆ ನೈಜ ಉದಾಹರಣೆಯನ್ನ ಇಡ್ತಾ ಹೋಗುತ್ತವೆ. ಆದರೆ ಈಗ ಪಕ್ಷವನ್ನ ಬಲವರ್ಧನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮೊನ್ನೆ ಬೆಳಗಾವಿಯಲ್ಲಿ ನಡೆದಂತ ಸಮಾವೇಶದ ಸಂದರ್ಭದಲ್ಲೂ ಕೂಡ ಕೆಲವು ವಿಚಾರಗಳು ಡಿಸ್ಕಸ್ ಆಗಿದ್ದು, ಪಕ್ಷಕ್ಕೆ ಕಾರ್ಯಕರ್ತರ ಕೇಡರ್ ಇಲ್ಲದೆ ಇರುವಂಥದ್ದೇ ಈ ಒಂದು ರೀತಿಯಾಗಿ ಪಕ್ಷಕ್ಕೆ ಹಿನ್ನಡೆ ಆಗ್ತಾ ಇರೋದಕ್ಕೆ ಕಾರಣ ಅಂತೇಳಿ ಕೆಲ ಸಮಾಲೋಚನೆಗಳು ನಡೆದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದೇ ಕಾರಣಕ್ಕಾಗಿ ರಾಜ್ಯದ ನಾಯಕರೊಬ್ಬರು ಕೊಟ್ಟಂತ ಕೆಲ ಸಲಹೆ ಎಐಸಿಸಿ ನಾಯಕರುಗಳು ಕೂಡ ಗಂಭೀರವಾಗಿ ಪರಿಗಣಿಸಿದ್ದು, ಕೇಡರ್ ಪಕ್ಷವನ್ನಾಗಿ ರೂಪಿಸುವಂತ ನಿಟ್ಟಿನಲ್ಲಿ ಪಕ್ಷದ ಕಡೆ ಕೆಲ ಪ್ರಯತ್ನಗಳು ಆಗ್ತಾ ಇದೆ ಅಥವಾ ಅಂತಹದೊಂದು ಕೆಲಸ ಕಾರ್ಯಗಳಿಗೆ ಒತ್ತು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಗಳು ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬನ್ನಿ ಏನಾಗ್ತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಪಕ್ಷ ಬಲವರ್ಧನೆಗೆ ಸಂಬಂಧಪಟ್ಟ ಹಾಗೆ ಬನ್ನಿ ನೋಡೋಣ. ಕಾಂಗ್ರೆಸ್ ಪಕ್ಷ 7 ದಶಕಕ್ಕೂ ಹೆಚ್ಚು ಕಾಲ ರಾಷ್ಟ್ರವನ್ನ ಆಳಿದೆ. ಆದರೆ 135 ವರ್ಷಗಳ ಇತಿಹಾಸ ಇರುವ ಕಾಂಗ್ರೆಸ್ಗೆ ಕೇಡರ್ ಬೇಸ್ ಪಾರ್ಟಿಯಲ್ಲ ಎಂಬ ಸಣ್ಣ ಹಣೆಪಟ್ಟಿಯೊಂದು ಇದ್ದೇ ಇದೆ. ಕೇಡರ್ ಬೇಸ್ ಪಾರ್ಟಿಯಾಗಿ ಉಳಿಯದ ಕಾಂಗ್ರೆಸ್ ಹಲವು ಚುನಾವಣೆಗಳಲ್ಲಿ ಮಖಾಡೆ ಮಲಗೋದಕ್ಕೂ ಇದೇ ಕಾರಣ. ಹೀಗಾಗಿ ರಾಜ್ಯ ಕಾಂಗ್ರೆಸ್ ನಾಯಕರು ಕೇಡರ್ ಬೇಸ್ ಪಾರ್ಟಿ ಮಾಡುವುದಕ್ಕೆ ಒಂದಿಷ್ಟು ಸ್ಟ್ರಾಟಜಿ ಮಾಡಿದ್ರು. ಈ ಸ್ಟ್ರಾಟಜಿ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೂ ಸಮ್ಮತಿ ಸೂಚಿಸುವಂತೆ ಮಾಡಿದೆ. ರಾಹುಲ್ ಗಾಂಧಿ ಕೂಡ ಇದಕ್ಕೆ ಸೈ ಎಂದಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನ ಕೇಡರ್ ಬೇಸ್ ಪಾರ್ಟಿ ಮಾಡಲು ಹೈಕಮಾಂಡ್ ನಿರ್ಧಾರ ಮಾಡಿದೆ. ಹೈಕಮಾಂಡ್ ಮುಂದೆ ರೂಪುರೇಷೆ ಬಿಚ್ಚಿಟ್ಟಿರುವ ಡಿಕೆ ಶಿವಕುಮಾರ್ ಬೆಳಗಾವಿಯಲ್ಲಿ ಈ ಬಗ್ಗೆ ಸೂಕ್ಷ್ಮವಾಗಿ ಮಾತನಾಡಿದ್ದಾರೆ. ಕೇಡರ್ ಬೇಸ್ ಪಾರ್ಟಿ ಮಾಡುವ ಬಗ್ಗೆ ರೂಪುರೇಷೆ ಬಿಚ್ಚಿಟ್ಟಿರುವ ಡಿಕೆ ಶಿವಕುಮಾರ್ ಮಾತಿಗೆ ರಾಹುಲ್ ಗಾಂಧಿ ಕೂಡ ಸೈ ಎಂದಿದ್ದಾರೆ. ಕೇಡರ್ ಬೇಸ್ ಪಾರ್ಟಿ ಮಾಡಲು ಮನೆ ಮನೆಗೆ ಕಾಂಗ್ರೆಸ್ ಕೊಂಡೊಯ್ಯಲು ಪ್ಲಾನ್ ಮಾಡಲಾಗ್ತಿದೆ. ಇದಕ್ಕೆ ಸಮ್ಮತಿ ಸೂಚಿಸಿರುವ ರಾಹುಲ್ ಗಾಂಧಿ ಕಾಂಗ್ರೆಸ್ ಅನ್ನ ಕೇಡರ್ ಬೇಸ್ ಪಾರ್ಟಿ ಮಾಡಲೇಬೇಕು ಎಂದಿದ್ದಾರೆ. ಈಗಾಗಲೇ ಬೂತ್ ಮಟ್ಟದಲ್ಲಿ ಕೇಡರ್ ಬೇಸ್ ರೆಡಿ ಮಾಡಲು ಸಿದ್ಧತೆ ಆರಂಭಿಸಿದ್ದಾರೆ ರಾಜ್ಯ ಕಾಂಗ್ರೆಸ್ ನಾಯಕರು. ಇದಕ್ಕೆ ಮತ್ತಷ್ಟು ಬಲ ನೀಡೋಣ ಎಂದಿರುವ ಹೈಕಮಾಂಡ್ಗೂ ಇದು ಮನವರಿಕೆಯಾಗಿದೆ. ಸದ್ಯಕ್ಕೆ ಇಡೀ ದೇಶದಲ್ಲಿ ಬಿಜೆಪಿಗೆ ಟಕ್ಕರ್ ಕೊಡಲು ಸಮರ್ಥ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಭಾರೀ ತಯಾರಿ ನಡೆಸಿದೆ. ಕಾಂಗ್ರೆಸ್ ಕೇಡರ್ ಬೇಸ್ ಪಾರ್ಟಿಯಾಗಿ ಬದಲಾದರೆ ನೇರ ಬಿಜೆಪಿಗೆ ಟಕ್ಕರ್ ನೀಡುವುದು, ರಾಜಕೀಯ ಪೈಪೋಟಿ ತಾರಕಕ್ಕೇರುವುದು ನಿಶ್ಚಿತ. ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.